ಈ ಮೂವಿಲಿ ಒಂದು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ರು. ಇದರಲ್ಲಿ ಒಂದು ಆನೆಯನ್ನು 10,000 ಮೀಟರ್ ಎತ್ತರದಿಂದ ಕೆಳಗೆ ಬೀಳಿಸಲಾಯಿತು. ಆಗ ಇದ್ದಕ್ಕಿದ್ದಂತೆ ಅದರ ಸೇಫ್ಟಿ ಬೆಲ್ಟ್ ಹರಿದೋಯ್ತು. ಮತ್ತೆ ಪ್ಯಾರಾಶೂಟ್ ಓಪನ್ನೇ ಆಗ್ಲಿಲ್ಲ. ಎಷ್ಟೋ ಟನ್ ಭಾರದ ಆನೆ ನೆಲಕ್ಕೆ ಬೀಳೋದು ನಿಶ್ಚಯವಾಗಿತ್ತು. ಅಂಜಿಕೊಂಡ ಆನೆ ಅಲೆ ಗಾಳಿಯಲ್ಲಿ ಕಿರುಚುತ್ತಿತ್ತು. ಆಗ ಒಬ್ಬ ಕಮಾಂಡೋ ಏನು ಯೋಚನೆ ಮಾಡದೆ ಅದರ ಹಿಂದೆನೇ ಜಿಗಿದ ಅದನ್ನ ಕಾಪಾಡಲು. ಗುರುತ್ವಾಕರ್ಷಣೆಯಿಂದ ಇಬ್ಬರ ಗತಿ ಇನ್ನೂ ಹೆಚ್ಚು ಆಗ್ತಾನೆ ಇತ್ತು. ಆದ್ರೆ ಆನೆನ ಕಾಪಾಡಬೇಕೆಂದ್ರೆ ಕಮಾಂಡೋ ಹೇಗಾದ್ರೂ ಮಾಡಿ ಅದರ ಹತ್ತಿರ ಆದಷ್ಟು ಬೇಗ ಹೋಗ್ಬೇಕು. ಹೋಗಿ ಅದರ ಪ್ಯಾರಾಶೂಟ್ ಬಿಚ್ಚಬೇಕು. ಆಗ ಕಮಾಂಡೋ ಆನೆ ಹತ್ರ ಬರ್ತಾನೆ. ಆದ್ರೆ ಗಾಳಿಯ ಒತ್ತಡ ಆತನ ಗುರಿ ತಪ್ಪಿಸಿತು. ಆಗ ಆನೆ ಇನ್ನೂ ದೂರವಾಯಿತು. ಆಗ ಕಮಾಂಡೋ ತನ್ನ ಪೂರ್ಣ ಪ್ರಯತ್ನದಿಂದ ಆನೆ ಕಡೆ ಹೋದ. ಕೊನೆಗೆ ಆನೆಗೆ ಕಟ್ಟಿದ ಹಗ್ಗವನ್ನ ಹಿಡಿದ. ಇವಾಗ ಆನೆಯ ಬೆನ್ನಿನ ಮೇಲೆ ಮಲಗಿಬಿಟ್ಟು ಅದರ ಸೇಫ್ಟಿ ಬೆಲ್ಟ್ ಬಿಚ್ಚಲು ಪ್ರಯತ್ನಿಸಲು ಆರಂಭಿಸಿದ. ಆದರೆ ಹಗ್ಗ ಬಹಳ ಉದ್ದವಿತ್ತು. ಅದನ್ನ ಎಳೆದ್ರೂ ಉಪಯೋಗ ಆಗ್ಲಿಲ್ಲ. ಈಗ ನೆಲ ಇನ್ನೂ 300 ಮೀಟರ್ ಅಷ್ಟೇ ಇತ್ತು. ಇವಾಗ ಪ್ಯಾರಾಶೂಟ್ ಬಿಚ್ಚಲಿಲ್ಲ ಅಂದ್ರೆ ಆನೆಯ ಉಳಿಯೋದು ಅಸಾಧ್ಯವಾಗಿತ್ತು. ಅವಾಗ ಕಮಾಂಡೋನ ತಲೆಯಲ್ಲಿ ಒಂದು ಕ್ರೇಜಿ ಐಡಿಯಾ ಬಂತು. ಅವನು ಆನೆಯ ಹಗ್ಗವನ್ನು ತನ್ನ ಕೈಗೆ ಗಟ್ಟಿಯಾಗಿ ಕಟ್ಟಿಕೊಂಡು ಮತ್ತೆ ಅವನ ಪ್ಯಾರಾಶೂಟ್ ಬಿಚ್ಚಿದ. ಯಾಕಂದ್ರೆ ಅವನ ಪ್ಯಾರಾಶೂಟ್ನ ಶಕ್ತಿಯಿಂದ ಆನೆಯ ಪ್ಯಾರಾಶೂಟ್ ಬಿಚ್ಚುತ್ತೆ ಅಂತ. ಆದ್ರೆ ಯಾವಾಗ ಅದರ ಅರ್ಧ ಪ್ಯಾರಾಶೂಟ್ ಬಿಚ್ಚಿತು, ಆಗ ಹಗ್ಗ ಮಾತೆ ಹರಿದೋಯ್ತು. ಆನೆ ಮತ್ತೆ ಸಾಯೋ ಪರಿಸ್ಥಿತಿಗೆ ಬಂತು. ಇವಾಗ ನೆಲ ಕೇವಲ 100 ಮೀಟರ್ ದೂರ ಇತ್ತು ಅಷ್ಟೇ. ಸಾವು ಮತ್ತು ಉಳಿವಿನ ಈ ಮಧ್ಯದಲ್ಲಿ ಗಾಳಿಯಿಂದ ಆನೆಯ ಪ್ಯಾರಾಶೂಟ್ ಪೂರ್ತಿ ಬಿಚ್ಚಿತು. ಕೊನೆಗೆ ಆನೆ ಸುರಕ್ಷಿತವಾಗಿ ನೆಲದ ಮೇಲೆ ಇಳಿತು.